ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಮೆಹಂದಿ ಬಿಡಿಸೋಣ ಅಂತ ನಿನ್ನೆ ಒಂದು ಆರ್ಡ್ರ್ ಇತ್ತು, ಹೋಗಿದ್ದೆ. ಅಲ್ಲಿ ವೀಡಿಯೋ ಮಾಡೋಕ್ಕೆ ಈ ಥರ ಆಗಲಿಲ್ಲ. ನಾನು ಒಬ್ಬಳೇ ಹೋಗಿದ್ದರಿಂದ ಮಾಡೋಕ್ಕಾಗಲಿಲ್ಲ. ಅವರೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದ್ರಲ್ಲಿ ಇದ್ದರು, ಸ್ವಲ್ಪ ಬ್ಯುಸಿ ಇದ್ದರು. ಸೊ ಯಾರೂ ಮಾಡೋಕ್ಕೆ ಫ್ರೀ ಇರಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಪಿಕ್ ಮಾತ್ರ ತೊಗೊಂಬಂದಿದ್ದೀನಿ. ಅದು ನಿನ್ನೆ ಪೋಸ್ಟ್ ಮಾಡಿದ್ದೀನಿ ನೋಡಿ. ಮತ್ತು ಇದು ನನ್ನ ಬೇಜಾರಾಯ್ತಲ್ವ ನನಗೆ ವೀಡಿಯೋ ಮಾಡಲಿಲ್ಲ ಅಂತ. ಅದಕ್ಕೆ ನನ್ನ ಕೈಗೇ ಮನೆಗೆ ಬಂದಮೇಲೆ ಬಿಡಿಸ್ಕೊಂಡು ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ. ಮೆಹಂದಿ ಆರ್ಡರ್ಸ್ ಬರೋದು ಕಡಿಮೆನೇ. ಇದನ್ನೊಂದೇ ನಂಬ್ಕೊಂಡಿರೋಕ್ಕಾಗಲ್ಲ ಈಗಿನ ಕಾಲದಲ್ಲಿ. ಯಾಕೆಂದರೆ ಇವಾಗ ಇನ್ಸ್ಟಂಟ್ ಮೆಹಂದಿಗಳೆಲ್ಲ ಬಂದಿರೋದ್ರಿಂದ ಎಲ್ಲ ಜಾಸ್ತಿ ಅದನ್ನು ತರಿಸ್ಕೊಂಡು ಹಾಕ್ಕೊಳ್ತಾರೆ. ಬಟ್ ಅದಕ್ಕಿಂತ ಇದೇ ಬೆಟರು. ಏಕೆಂದರೆ ಮೆಹಂದಿ ಕ್ಲೀನಾಗಿ ಬರುತ್ತೆ. ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಹಾಕಿಸ್ಕೋಬೋದು. ಆದರೆ ಇನ್ಸ್ಟಂಟ್ ಮೆಹಂದಿನಲ್ಲಿ ಇರೋದೇ ಹಾಕ್ಕೋಬೇಕಾಗುತ್ತೆ. ಅದರೊಳಗೆ ನಮ್ಗೆ ಇಷ್ಟನೇ ಆಗಲ್ಲ ಅದು. ಮತ್ತು ಎಷ್ಟೋ ಪಾಪ ಇನ್ಸ್ಟಂಟ್ ಮೆಹಂದಿ ಬಂದಾಗಲಿಂದ ಮೆಹಂದಿ ಆರ್ಟಿಸ್ಟ್ಗಳು ಮೆಹಂದಿ ಬಿಡಿಸೋದನ್ನೇ ಬಿಟ್ಬಿಟ್ಟಿದ್ದಾರೆ. ಬೇಡ ಈ ಸವಾಸ, ಮಾಡೋಕ್ಕಾಗುತ್ತೆ. ನನಗೆ ಚಿಕ್ಕ ಹುಡುಗಿಯಿಂದನೂ ಮೆಹಂದಿ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಅಕ್ಕಪಕ್ಕ ಯಾರ್ದಾರ ಹುಡುಗರುಗಳಿಗೆ ಎಲ್ಲರಿಗೂ ಬಿಡಿಸ್ತಾ ಇದ್ದೆ. ಚಿಕ್ಕ ಮಕ್ಳುಗಳೆಲ್ಲ ಬರೋರು ನಮ್ಮನೆ ಹತ್ರ ಹಾಕೊಂಡು ಬಿಡಿಸ್ತಾಯಿದ್ದೆ. ಹಾಗೆ ಬಿಡ್ಸೋಕ್ಕೆ ಕಂಟಿನ್ಯೂ ಮಾಡಿದೆ. ಮತ್ತು ನಮ್ಮ ರಿಲೇಷನ್ ಮದುವೆಗಳ್ಗೆ ಹೋದರೆ ಅಲ್ಲೂ ಬಿಡಿಸ್ತಾ ಇರೋದು. ಈ ಥರ ಮಾಡಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಬಿಡ್ಸೋಕ್ಕಾದೆ ಅಂತೂ ಇಂತೂ. ಒಂದು ಮಟ್ಟಿಗೆ ಇದ್ದೀನಿ. ತುಂಬ ಡೀಪಾಗೂ ಬಿಡ್ಸೋಕ್ಕೆ ಇನ್ನೂ ಟ್ರೈ ಮಾಡಬೇಕು, ಮಾಡ್ತೀನಿ ಕೂಡ. ಫೇಸ್ ಎಲ್ಲ ಬಿಡಿಸ್ತೀನಿ, ಮದುವೆ ಹೆಣ್ಣು ಮತ್ತು ಗಂಡು ಈ ಥರ ಎಲ್ಲ ಬಿಡಿಸ್ತೀನಿ. ಅಂದರೆ ಫೋಟೋನೇ ಒರ್ಜಿನಲ್ ಫೋಟೋ ಇಟ್ಕೊಂಡು ನೋಡ್ಕೊಂಡು ಬಿಡ್ಸೋಕ್ಕಾಗಲ್ಲ. ಇವಾಗ ಅದು ಪ್ರಿಂಟ್ ಮಾಡ್ತಾರಲ್ಲ, ಆ ಥರ ಜೆರಾಕ್ಸ್ ತಕ್ಕೊಟ್ರೆ ಮಾಡ್ತೀನಿ. ಇಲ್ಲಾಂದರೆ ಮುಂಚೆಗೆ ಅದನ್ನು ಅಡ್ವಾನ್ಸಾಗಿ ಹೇಳಿರಬೇಕು. ಆವಾಗ ನಾವು ಒಂದು ಫೋಟೋ ಕಳಿಸಿರ್ಬೇಕು ನಮಗೆ. ಕಳಿಸಿದ್ರೆ ಅದನ್ನು ತೊಗೊಂಬರ್ತೀವಿ. ಅದೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ. ನೋಡಿ ಹೇಗಿದೆ ಅಂತ ಹೇಳಿ, ಕಮೆಂಟ್ ಮಾಡಿ ಈ ಮೆಹಂದಿ.